ಚಾಮರಾಜನಗರ ಕ್ಷೇತ್ರವನ್ನ ಈ ಬಾರಿ ಗೆಲ್ಲೇಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಇದರ ಬೆನ್ನಿಗೆ ಕಾಂಗ್ರೆಸ್ನ ನಾಯಕರು ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ 100ಕ್ಕೆ 100ರಷ್ಟು ಗೆದ್ದೇ ಗೆಲ್ಲುತ್ತೆ ಅಂತ ಶಾಸಕ ಪುಟ್ಟರಂಗ ಶೆಟ್ಟಿ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಯಡಿಯೂರಪ್ಪ ಬೊಮ್ಮಾಯಿ ಇದ್ದಾಗಲೂ ಕೂಡ ಇಲ್ಲಿ ಯಾವುದೇ ಕೆಲಸ ಆಗಿಲ್ಲ. ವಿಜಯೇಂದ್ರ 100 ಬಾರಿ ಬಂದರೂ ಕೂಡ ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಮೋದಿ ನಮ್ಮ ಗ್ಯಾರಂಟಿಗಳನ್ನು ಕಾಪಿ ಮಾಡ್ಕೊಂಡು ಬಂದಿದ್ದಾರೆ, ಸುಳ್ಳು ಹೇಳಿಕೊಂಡು ಬಿಜೆಪಿಯವರು ಕಾಲ ಕಳೆದಿದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಪುಟ್ಟರಂಗ ಶೆಟ್ಟಿ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಪುಟ್ಟರಂಗ ಶೆಟ್ಟಿ ಅವರನ್ನ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಮಾತನಾಡಿಸಿದ್ದಾರೆ, ನೋಡೋಣ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ನೇರ ಹಣಾಹಣಿ ಇರುವಂತದ್ದು. ಈಗಾಗಲೇ ಕಾಂಗ್ರೆಸ್ ಕೂಡ ಗೆಲುವಿನ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರ ಪರವಾಗಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಈಗಾಗಲೇ ಪ್ರಚಾರವನ್ನು ಪ್ರಾರಂಭಿಸಿರುವಂತದ್ದು. ಅವರೇ ನಮ್ಮೊಂದಿಗಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಲ್ಲಿದೆ ಕ್ಷೇತ್ರದ ಒಂದು ಜನತೆ ನಾಡಿ ಮಿಡಿತ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸರ್, ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಒಂದು ಕಡೆಯಲ್ಲಿ ಬಿಜೆಪಿ ಕೂಡ ಹೇಳ್ತಾ ಇದೆ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥದ್ದು. ಕಾಂಗ್ರೆಸ್ಗೆ ಯಾವ ರೀತಿಯ ಒಂದು ವಿಶ್ವಾಸ ಇದೆ ಸರ್ ಈ ಬಾರಿಯ ಚುನಾವಣೆಯಲ್ಲಿ? ಈ ಬಾರಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ 100ಕ್ಕೆ 100ರಷ್ಟು ಕಾಂಗ್ರೆಸ್ ಖಂಡಿತವಾಗಿ ಗೆಲ್ತದೆ. ಯಾಕಂದರೆ ಬಿ ಜೆ ಪಿಯ ಕೊಡುಗೆ ಏನೇನೂ ಇಲ್ಲ. ಇಲ್ಲಿ ಈ ಲೋಕಸಭಾ ವ್ಯಾಪ್ತಿನಲ್ಲಿ ಬಿ ಜೆ ಪಿ ಯಾವುದೇ ಕೆಲಸವನ್ನು ಮಾಡಿಲ್ಲ. 5 ವರ್ಷ ಯಡಿಯೂರಪ್ಪ ಇದ್ದರು, ಬೊಮ್ಮಾಯಿ ಇದ್ದರು, ಮತ್ತು ಇನ್ನೂ 4-5 ಜನ ಸಿ ಎಮ್ಗಳಾಗಿದ್ದರು. ಅವರು ಯಾವುದೇ ಕಾರ್ಯಕ್ರಮಗಳನ್ನ ಮಾಡಲಿಲ್ಲ, ಬರೀ ಸುಳ್ಳು ಹೇಳ್ಕೊಂಡು ಕಾಲ ಕಳೆದ್ರೆ ವಿನಃ. ಭಾಳ ಮುಖ್ಯವಾಗಿ ಯಡಿಯೂರಪ್ಪನವರು ಅನೇಕ ಬಾರಿ ಇಲ್ಲೆಲ್ಲ ಬಂದು ಆದರೆ ಚಾಮರಾಜನಗರ ಪಟ್ಟಣಕ್ಕೆ ಕಾಲಿಡಲಿಲ್ಲ. ಅಂದರೆ ಚಾಮರಾಜನಗರ ಜನ ಏನು ಮಾಡಿದ್ರು ಅದನ್ನು ಕೇಳಬೇಕಾಗ್ತದೆ. ಬಹುಶಃ ನನ್ನ ಕ್ಷೇತ್ರದಲ್ಲಿ ಅವ್ರು ಯಾರೇ ಪ್ರಚಾರ ಮಾಡಿದ್ರು ನನ್ನ ಕ್ಷೇತ್ರದ ಮತದಾರರು ಅವ್ರನ್ನ ಕೇಳಬೇಕು. ಏನಂತಂದರೆ ನಿಮ್ಮ ಕೊಡುಗೆ ಏನು, ನಿಮ್ಗೆ ಯಾಕೆ ನಾವು ಮತ ನೀಡಬೇಕು? ಸರ್, ಈಗಾಗಲೇ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಒಂದು ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ನಿಮಗೂ ಕೂಡ ಗೊತ್ತಿರಬಹುದು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಪ್ರಣಾಳಿಕೆ ಯಾವ ರೀತಿಯಲ್ಲಿ ಹಾಗಾದರೆ ಈ ಬಾರಿ ವರ್ಕೌಟ್ ಆಗುತ್ತೆ ರಾಜ್ಯದಲ್ಲಿ ಅಂತ ನಿಮ್ಗೆ ಅನಿಸುತ್ತೆ ಸರ್? ಈಗಾಗಲೇ ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಅನುಷ್ಠಾನ ಬಂದಿದೆ. ಅದೇ ಅದನ್ನು ಜನ ಹೌದು ನಾವು ನುಡಿದಂತೆ ನಡೀತಾರೆ ಕಾಂಗ್ರೆಸ್ನವರು ಅನ್ನೋದನ್ನು ನಂಬ್ತಾರೆ, ಅದು ನಮ್ಗೆ ಅನುಷ್ಠಾನಕ್ಕೆ ಬರ್ತದೆ. ಸರ್, ಈಗ ಬಿಜೆಪಿ ಅವರು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಹಿಂದುಳಿದ ಸಮುದಾಯದವರ ಮತಕ್ಕೆ ಕೈ ಹಾಕಬೇಕು ಅನ್ನುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹಿಂದುಳಿದ ಸಮುದಾಯದವರ ಮತ ಏನಾದರೂ ಬಿಜೆಪಿಗೆ ಹೋದರೆ ಕಾಂಗ್ರೆಸ್ ನಿಜಕ್ಕೂ ಕೂಡ ಹಿನ್ನಡೆ ಆಗುತ್ತೆ. ಈ ನಿಟ್ಟಿನಲ್ಲಿ ತಮ್ಮ ಸ್ಟ್ರಾಟಜಿ ಯಾವ ರೀತಿಯಲ್ಲಿ ಇರ್ಬೋದು? ಈಗ ಹಿಂದುಳಿದವರ ಮತಗಳ ಕೈ ಹಾಕಕ್ಕೆ ಯಾವ ಆಧಾರದ ಮೇಲೆ ಅವ್ರು ಹಿಂದುಳಿದ ಮತಗಳ ಕೈ ಹಾಕ್ತಾರೆ? ಇಲ್ಲೇನು ಅವ್ರ ಧರ್ಮ ಗಿರ್ಮ ಏನೂ ನಡೆಯಲ್ಲ. ನಮ್ಮಲ್ಲಿ ಏನಿದ್ರು ಯಾರು ಒಳ್ಳೆಯ ಕೆಲಸವನ್ನು ಮಾಡಿದರೆ, ಬಡವರ ಪರ ಯಾರಿದ್ದಾರೆ, ಸೋಷ ಸಮಾಜಗಳ ಪರ ಯಾರಿದ್ದಾರೆ ಅವ್ರಿಗೆ ಇಲ್ಲಿ ಮತ ಆಗ್ತಕ್ಕಂಥದ್ದು. ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ. ಗ್ಯಾರಂಟಿಗಳಿರ್ಬೋದು, ಅಭಿವೃದ್ಧಿ ಮಾಡತಕ್ಕಂಥದ್ದು ಇರ್ಬೋದು, ಎಲ್ಲವನ್ನು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಒಂದು ಸಿದ್ಧಾಂತದ ಮೇಲೆ ಕೆಲಸ ಮಾಡತಕ್ಕಂಥ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಹಿಂದುಳಿದ ಜನಾಂಗ ಕಾಂಗ್ರೆಸ್ಸನ್ನು ಕೈ ಹಿಡಿತಾರೆ. ಸರ್, ಕೊನೆಯದಾಗಿ ಸುನಿಲ್ ಬೋಸ್ ಅವರು ಎಷ್ಟು ಒಂದು ಮತಗಳ ಅಂತರದಲ್ಲಿ ಗೆಲ್ಲಬಹುದು ಅಂತ ನಿಮಗನ್ಸುತ್ತೆ ಈ ಬಾರಿಯ ಒಂದು ಚುನಾವಣೆಯಲ್ಲಿ? ಈ ಬಾರಿ 80ರಿಂದ 1 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಪುಟ್ಟರಂಗ ಶೆಟ್ಟಿ ಅವರ ಮಾತು. ಅಂದರೆ ಈ ಒಂದು ಲೋಕಸಭಾ ಕ್ಷೇತ್ರ ಇದೆ, ಇದರಲ್ಲಿ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸುತ್ತೆ. ಅದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ವ್ಯತ್ಯಾಸ ಆಗೋದಿಲ್ಲ. ಅದರಲ್ಲೂ ಬಿಜೆಪಿಯವರು ಯಾವುದೇ ರೀತಿಯ ತಂತ್ರವನ್ನು ಮಾಡಿದ್ರೂ ಕೂಡ ಜನಸಾಮಾನ್ಯರನ್ನು ಸೆಳೆಯಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಭಿವೃದ್ಧಿಯನ್ನು ಕಾಂಗ್ರೆಸ್ ಮಾಡಿದೆ ಅನ್ನುವಂಥ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಚಾಮರಾಜನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.